ನಿಂಗೆ ಯಾವ ನಾವು ನಂಬರ್ ಕೊಟ್ಟೆ, ನಂಬರ್ ಕೊಡಲಿ ಮಾತಾಡ್ತಾನೆ ನನ್ನ ಜೊತೆ. ಯಾವ ಲೋಪರ್ ನನ್ನ ನಂಬರ್ ಕೊಡಲಿ ಮಾತಾಡ್ತೀನಿ. ಇವ್ರೆ ನನಗೆ ಬೈರಿ, ನಾನು ತಡ್ಕತ್ತೀನಿ, ಬೇಕಾದ್ರೆ ಏನೋ ಅನುಭವಿಸ್ತಾ ಇದ್ದೀನಿ, ಇದನ್ನು ಅನುಭವಿಸ್ತೀನಿ. ಅಲ್ಲಿ ಏನೋ ಒಂದು ಉಪಯೋಗ ಆಗಲಿ ಅಂತ ಅವರು ಏನೋ ಒಂದು ಹಂಗೆ ಒಂದು ನಿಮಿಷ ರೀ ಇವ್ರಿಗೆ ಕೊಡ್ತೇನೆ ನಂಬರ್. ಅಲ್ಲಿ ಕೊಟ್ಬಿಟ್ಟು ಸ್ಟೇಷನ್ಗೆ ಕೊಡ್ತೇನೆ ನಂಬರ್, ಮಾತಾಡೋಣ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್.ಜೆ. ಸುನೀಲನ ಆರ್.ಜೆ. ಸುನೀಲ್ ಪ್ರ್ಯಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಮಾರ್ನಿಂಗಲ್ಲಿ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪಕ್ಕದಲ್ಲಿ ರೆಡ್ ಕಲರ್ ಬಟನ್ ಕಾಣ್ತಾ ಇದೆ, ಅದರ ಪಕ್ಕದಲ್ಲಿ ಬೆಲ್ ಇದೆ, ಅದರಲ್ಲಿ ಆಲ್ ಬಟನ್ ಇದೆ. ಅದನ್ನು ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು, ಶೇರ್ ಮಾಡ್ಬೋದು, ನಾವು ಹಂಚೋ ಕೆಲಸ ಮಾಡ್ಬೋದು. ಹಾಗೆಯೇ ಫೇಸ್ಬುಕ್ಕಲ್ಲಿ ಆರ್.ಜೆ. ಸುನೀಲ್ ಮೈಸೂರು ಅಂತ ನಾನಿದ್ದೀನಿ, ಅಲ್ಲಿಗೆ ಹೋಗಿ ಲೈಕ್ಸ್ ಕೊಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಆರ್.ಜೆ. ಸುನೀಲ್ ಅಫಿಷಿಯಲ್ ಅಂತ ನಾನಿದ್ದೀನಿ, ಇಲ್ಲಿಗೆ ಹೋಗಿ ನೀವು ನನ್ನ ಫಾಲೋ ಮಾಡಿ. ರೈಟ್ ನಾವು ಇದೀಗ ಒಂದು ಉತ್ತರ ಕರ್ನಾಟಕದಿಂದ ಒಂದು ಡೀಲ್ ಬಂದಿದೆ. ನನಗೆ ಡೀಲ್ ಕಳಿಸಿರ್ತಕ್ಕಂಥದ್ದು ಅಣ್ಣಪ್ಪ ಅಂಥೇಳಿ. ಸುನೀಲ್ ಹೆಂಗಾದರೂ ಮಾಡಿ ನನಗೆ ಹೆಂಡತಿ ಗಂಗಮ್ಮನಿಗೆ ಕಾಗೆ ಹಾಸಿ ಬಕ್ರ ಮಾಡಿ ಅಂತ ಹೇಳ್ತಾಯಿದ್ರೆ, ಬನ್ನಿ ಕಾಲ್ ಮಾಡುವ ಗಂಗಮ್ಮಗೆ. ಹಲೋ ಹಲೋ, ಯಾರು? ಇದು ಗಂಗಮ್ಮನಾ? ಹೌದು, ಯಾರು? ನಾನು ವಾಸು ಅಂದ್ಬಿಟ್ಟು ಗಂಗಮ್ಮವ್ರೆ ಮಾತಾಡೋದು. ಯಾವ ಊರಿಂತ್ರ? ನಮ್ದು ಬಂದು ಇಲ್ಲಿ ಬೆಂಗಳೂರು. ಹಾಂ, ಅದೇ ಇವರು ಮಂಜಣ್ಣವರು ಫೋನ್ ಮಾಡಕ್ಕೆ ಹೇಳಿದ್ರು. ಯಾವ ಮಂಜಣ್ಣವರು? ಅದೇ ಅವರು ನಿಮ್ಮ ಹತ್ರ ಏನೋ ಇದು ಟ್ರೀಟ್ಮೆಂಟ್ ತಗೊಂಡಿದ್ರಂತಲ್ಲ. ನನಗೇನಾಗಿದೆ ಅಂತಂದರೆ, ಸುಮಾರು ಈಗ ಜಸ್ಟ್ ಒಂದು 4-5 ತಿಂಗಳಿಂದ ಈ ಸಮಸ್ಯೆ ಆಗಿರೋದು. ಮುಂಚೆ ಎಲ್ಲ ನನಗೆ ಆರಾಮಾಗಿತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಇವಾಗ ಏನು ಅಂತಂದರೆ ಒಂದೊಂದು ದಿವಸ ನನಗೆ ತುಂಬ ಹಿಂಸೆ ಆಗ್ಬಿಡ್ತದೆ, ಆಫೀಸ್ಗೆ ಹೋಗೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ಹೆಂಗಾರು ಮಾಡಿ ಸ್ವಲ್ಪ ನನಗೆ ಏನಾದರೂ ಒಂದು ನಾಟಿ ಔಷಧಿ ಕೊಟ್ಟರೆ ಸ್ವಲ್ಪ ಇದಾಯ್ತದೆ. ಹಲೋ ಹಲೋ ಹಲೋ, ಹಂಗೆ ಹೋಗ್ಬೇಡ್ರಿ, ರೈ ಅಂತ ಹೋಗ್ಬೇಡ್ರಿ. ಯಾವ ಮಂಜು ಕೊಟ್ಟಿದ್ದು? ನೀವು ನಂಬರ್ ಚೆಕ್ ಮಾಡಿ ಕರೆಕ್ಟಾಗಿ, ಅವ್ರು ಕರೆಕ್ಟಾಗಿ ಕೊಟ್ಟಾರಲ್ಲ ಚೆಕ್ ಮಾಡಿ ಫೋನ್ ಮಾಡ್ಬೇಕಲ್ವಾ? ನೀವು ಯಾರು ಏನು ಹಾಂ ಫೋನ್ ಮಾಡಿದ್ರೆ ನಾಟಿ ಔಷಧಿ ಕೊಡಿ, ಆ ಔಷಧಿ ಕೊಡಿ ಅಂದರೆ ನನಗೆ ಏನು ಗೊತ್ತೇ, ನನಗೆ ಬೇರೆ ಡಾಕ್ಟ್ರ್ ಹತ್ರ ಹೋಗಿ ಹೇಳ್ಕೊಳಕ್ಕೂ ಒಂಥರ ಆಯ್ತದೆ. ಮನೆಯಲ್ಲಿ ಯಾರು ಬಂದಾಗ ಅವ್ರ ರಿಯಾಕ್ಷನ್ ನೋಡ್ಬಿಟ್ಟು ನನಗೆ ಒಂಥರ ಆಯ್ತದೆ. ನನಗೆ ಗೊತ್ತಾಯ್ತದೆ ಎಲ್ಲ ನನ್ನಿಂದನೇ ಆಯ್ತಿರೋದು ಅಂತ. ಆದರೆ ಬಾಯ್ಬಿಟ್ಟು ಏನು ನನಗೆ ಓಪನ್ ಆಗಿ ಹೇಳ್ಕೊಳಕ್ಕೆ ಆಯ್ತಿಲ್ಲ ಎಲ್ಲರಿಗೂ. ತುಂಬ ಪ್ರಾಬ್ಲಮ್ ಆಯ್ತೈತೆ ಒಟ್ಟಿನಲ್ಲಿ ನನಗೆ. ಬಟ್ ಏನಂದರೆ, ಇದು ನನ್ನಿಂದ ಆಯ್ತಾರೆ, ನಾನು ಒಬ್ಬನೇ ಅನುಭವಿಸ್ತಾ ಇಲ್ಲ, ಅಲ್ಲಿ ಅಕ್ಕಪಕ್ಕ ಇದ್ದವರು ಅನುಭವಿಸ್ತಾರಲ್ಲ ಅಂತ ಸುಮ್ಮನೆ ಆಮೇಲೆ ನಾನು ಅಂತ ಗೊತ್ತಾದರೆ ಆಮೇಲೆ ನಾನು ನೋಡೋ ರೀತಿನೇ ಬೇರೆ ಆಯ್ತದೆ. ಅದು ಯಾವ ಮಂಜು ಕೊಟ್ಟದ್ದು ನಿಮಗೆ? ಅದು ಇವರು ಟೈಲರು. ಯಾವ ಟೈಲರು? ಇದು ಜೆಂಟ್ಸ್ ಟೈಲರು. ಜೆಂಟ್ಸ್ ಟೈಲರ್ ಎಲ್ಲಿ ಬರುತ್ತೆ? ಯಾವ ಊರಲ್ಲಿ ನೀವು ಇರೋದು? ಅವ್ನು ಯಾವನಿಂದ ನಿಮಗೆ ಕೊಟ್ಟ? ಅದು ಹೆಂಗೆ ಕಾಂಟ್ಯಾಕ್ಟ್ ಆದ್ರಿ? ಅಂದರೆ ಅವೆಲ್ಲ ಡೀಟೇಲ್ಸ್ ಕೊಟ್ರೇನ ನೀವು ಔಷಧಿ ಕೊಡೋದು? ಔಷಧಿ ಅಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನಿಗೆ ಕೊಡೋಕ್ಕೆ ನಂಬರ್ ಇದು. ಪೊಲೀಸ್ ಸ್ಟೇಷನ್? ಹಾಂ, ಅಲ್ಲಿ ಕೊಟ್ಟರೆ ಅವರೆಲ್ಲ ಹೇಳ್ತಾರೆ ನಿಮಗೆ ಹೆಂಗೆ ಏನು, ಯಾವ ಔಷಧಿ, ಕೊಟ್ಟೆ ಔಷಧಿನ, ನಾಟಿ ಔಷಧಿನ, ಯಾವ ಔಷಧಿ ಬೇಕೋ ಅವ್ರು ಹೇಳ್ತಾರೆ. ಇಷ್ಟ ಫೋನ್ ಮಾಡ್ಬೇಕಾದ್ರೆ ಯಾವ ನಂಬರ್ ಅಂತ ನೀಟಾಗಿ ನೋಡ್ಬಿಟ್ಟು ಫೋನ್ ಮಾಡಿ. ಲೂಸ್ ಥರ ಮಾತಾಡೋದು ಮಾಡಬೇಡ, ಆಯ್ತಾ? ಅಲ್ಲ, ನೀವು ನೆಟ್ಟಿಗೆ ಮಾತಾಡಿ ಸ್ವಲ್ಪ. ನಾನು ಫಸ್ಟ್ ಗಂಗಮ್ಮನ ಅಂತ ಕೇಳ್ಕೊಂಡೆ ತಾನೇ ಮಾತಾಡಿದ್ದು ನಾನು. ಗಂಗಮ್ಮ ಅಂದ್ಬಿಟ್ರೆ ಹಂಗೆ ಹೂ ಅಂದ್ಬಿಟ್ರೆ ಮಾತಾಡೋದಾ? ಇನ್ನೇನು ಹೂ ಅಂದ್ರೂ ಲೂಸ್ ಥರ ಮಾತಾಡೋದಾ? ನಾನು ಹೂ ಅಂದರೆ ಮಾತಾಡೋತಾನೆ. ನಿಂಗೆ ಯಾವ ನಾವು ನಂಬರ್ ಕೊಟ್ಟೆ, ನಂಬರ್ ಕೊಡಲಿ ಮಾತಾಡ್ತಾನೆ ನನ್ನ ಜೊತೆ. ಯಾವ ಲೋಪರ್ ನನ್ನ ನಂಬರ್ ಕೊಡಲಿ ಮಾತಾಡ್ತೀನಿ. ಇವರೇ ನನಗೆ ಬೈರಿ, ನಾನು ತಡ್ಕತ್ತೀನಿ, ಬೇಕಾದ್ರೆ ಏನೋ ಅನುಭವಿಸ್ತಾ ಇದ್ದೀನಿ, ಇದನ್ನು ಅನುಭವಿಸ್ತೀನಿ. ಅಲ್ಲಿ ಏನೋ ಒಂದು ಉಪಯೋಗ ಆಗಲಿ ಅಂತ ಅವರು ಏನೋ ಒಂದು ಹಂಗೆ ಒಂದು ನಿಮಿಷ ರೀ ಇವ್ರಿಗೆ ಕೊಡ್ತೇನೆ ನಂಬರ್. ಅಲ್ಲಿ ಕೊಟ್ಬಿಟ್ಟು ಸ್ಟೇಷನ್ಗೆ ಕೊಡ್ತೇನೆ ನಂಬರ್, ಮಾತಾಡುವಂತೆ. ಅಲ್ಲ, ನೀವೇನೋ ನಾಟಿ ಔಷಧಿ ಕೊಡೋರು ಅಂತ ಮಾಡಿದ್ರೆ ನೀವೇನು ಸ್ಟೇಷನ್ ಕೊಡ್ತೀನಿ ಅಂದರೆ ಏನು? ಒಂದು ನಿಮಿಷ ರೀ, ಒಂದು 10 ನಿಮಿಷ ವೇಟ್ ಮಾಡಿ, ಬರುತ್ತೆ ಅಲ್ಲಿಂದ. ಓಕೆನಾ? ಅವ್ರ ಔಷಧಿ ಯಾವ ಮಂಜು ನೀನು? ನೀನ್ ನಿರ್ಭಯ ಬಂದು ಬರ್ತಾರೆ ಕೊಡಿಸ್ಕೊಳಕ್ಕೆ. ಅಂದ್ರೆ ಏಯ್ ಮೆಂಟ್ಲನ್ ಮಗನೇ, ನೀನು ಗೊತ್ತಾಗಲ್ವಾ ನಿನಗೆ? ರಾಂಗ್ ನಂಬರ್ ಫೋನ್ ಮಾಡಿಬಿಟ್ಟು ಹಂಗೆ ಅಂತ ಇದೆ ಅವಾಗಿಂತ್ರನು. ಯಾಕೆ ಸರಿಯಾಗಿ ಮಾತಾಡಿದ್ರೆ ಇದು ಗೊತ್ತಾಗಲ್ವಾ ಮಾತು ನಿಂಗೆ? ಹಲೋ, ಪ್ಲೀಸ್ ದಯವಿಟ್ಟು ನನಗೆ ಈಗಲೇ ನಾನು ನೋವಲ್ಲಿದ್ದೀನಿ, ಈಗಲೇ ಅನುಭವಿಸ್ತಾ ಇದ್ದೀನಿ, ಇನ್ನೂ ನೀವು ಇದು ಮಾಡಬೇಡಿ. ನಂಬರ್ ಬನ್ನಿ, ಇವ್ರು ಯಾರು ನಂಬರ್ ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್. ಹಲೋ, ಯಾರಿದು? ಅಣ್ಣಪ್ಪನ ಮಾತಾಡೋದು? ಆರ್.ಜೆ. ಸುನೀಲ್ ಅಂತ ಈ ಕಡೆಯಿಂದ. ನಮಸ್ಕಾರ. ಯಾರ ನಂಬರ್ ಕಳಿಸಿದ್ರಿ ಸರ್? ನಮ್ಮ ಮಿಸಸ್ ನಂಬರ್ ಕಳಿಸಿದ್ದೆ. ಇದೊಂದು ಏನೋ ಒಂದು ಬಕ್ರ ಮಾಡಿ ಈಗಲ್ಲ ಸರ್, ಈಗ 5 ತಿಂಗಳಾಯ್ತು. ಈಗ ನಿಮ್ಮ ವೈಫ್ಗೆ ಕಾನ್ಕಾಲ್ ಹಾಕಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು
ಅಲ್ಲ ಏನ್ ಕಾಲ್ ತುಂಬಾ ಬಿಜಿ ಬರ್ತೈತಲ್ಲ ನಿಂದು. ಇರಿ ಯಾವ್ದಾರ ಫೋನ್ ಮಾಡ್ಬಿಟ್ಟು ನಾಟಿ ಔಷಧಿ ಯಾವ ಔಷಧಿ ಮಂಜು ಅವ್ರು ಕೊಟ್ರು, ಯಾವ್ದೋ ಟೈಲರ್ ಮಂಜು ಅಂತ ಕೊಟ್ರು ನಂಬರ್. ನಾಟಿ ಔಷಧಿ ಬೇಕು ನಮ್ಗೆ, ಹೇಳ್ಕನಕ್ ಆಗ್ತಿಲ್ಲ, ಅಷ್ಟು ತ್ರಾಸ ಆಗ್ತೈತಿ, ಹಂಗೆ ಯಾವ ನನ್ಗೆ ಗೊತ್ತಾಗ್ತಿಲ್ಲ ಯಾರು ನಂಬರ್ ಕೊಟ್ಟಾರ, ಯಾರ್ರಿ ನಿಮ್ ಫಸ್ಟ್ ನಿಮ್ ಹೆಸರು ಗಂಗಮ್ಮ ಅಂದ್ರ ನಾನೇನೋ ಗಾಡಿ ಫೋನ್ ಇದು ಮಾಡ್ತಾರಲ್ಲ, ಫೋನ್ ಮಾಡ್ತಿರ್ತಾರಲ್ಲ ಅವ್ರು ಮಾಡ್ಬಿಟ್ಟ. ನಾನು ಹೌದು ನನಗ ಗಂಗಮ್ಮ ಅಂತ. ಅವ್ರ ಆರ್.ಜೆ. ಸುನಿಲ್ ಅವರು ಮಾತಾಡ್ತಿದಾರ. RS ಸುನಿಲ್ ಅವರ ಅಲ್ಲಿ ಇದಲ್ಲ ಲೈನಲ್ಲಿ ಮಾತಾಡ. ಈಗ ಬೇಕಂಗ್ ಬೈದ್ಬಿಡ್ತಿದ್ದ ಸರಿಯಾಗಿ, ಒಳ್ಳೆ ಭಾಷಣ ಬರ್ತಿರ್ಲಿಲ್ಲ. ಆಕ್ಚುಲಿ ನಮ್ದೊಂದು ಕಾರ್ಯಕ್ರಮ ಇದೆ ಬಕ್ರಾ ಮಾಡೋದು, ಅದಕ್ಕೆ ನಿಮ್ಮ ಯಜಮಾನ್ರು ಮೆಸೇಜ್ ಕಳ್ಸಿದ್ರು, ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಬಕ್ರ ಮಾಡಿದ್ದ ಆರ್.ಜೆ. ಸುನಿಲ್ ನೀನೇ ನೋಡಿರಲ್ಲ. ಎಂತ ಮರ ನಮ್ಗೆ ಬಕ್ರ ಮಾಡ್ತೀರಾ ನೀವು? ಬೇಜಾರಾಗ್ಬಿಟ್ರಿ ಮತ್ತೆ. ಅಯ್ಯೋ ಅಯ್ಯೋ ಅಯ್ಯೋ. ಥ್ಯಾಂಕ್ ಯು ಗಂಗಮ್ಮ ಅವರೇ, ಥ್ಯಾಂಕ್ ಯು ಅಣ್ಣಪ್ಪ ಅವರೇ. ವೆಲ್ಕಮ್. ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲಿ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಬಂದೆ. ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ಳೋ ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾರೆ ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದರೆ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆಚೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಮಾಡಿ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. RJ Sunil Prank Calls.